ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಹೇಳಿ? ಸುಮ್ನೆ ಬನ್ರಿ. ನೀನು ನಿನ್ ಬಾಯ್ ಫ್ರೆಂಡ್ ಸೇರ್ಕೊಂಡು ಅವನಿಗೆ ಸುಪಾರಿ ಕೊಟ್ಟು ನನ್ನ ಮುಗಿಸ್ಬೇಕು ಅಂತ ಏನಾರ ಇದೆಯಾ? ರೀ ಸುಮ್ನೆ ಬರ್ತಿರೋ ಇಲ್ವೋ? ಲೇಗಿತಾ, ನನ್ಗೆ ಯಾಕೆ ಭಯ ಆಗ್ತಿದೆ. ಇವತ್ ನನ್ ಕತೆ ಹೋಗೇನಾ? ಥೂ ಬಿಡ್ತು ಅಣ್ರಿ. ಏನ್ರಿ ಹೊಗೆ ಪಗೆ ಅಂದ್ಕೊಂಡು ರೀ? ನಿಮ್ಗೇನು ಆಗ್ಬಾರ್ದು ರೀ. ನೋಡಿ, ನೀವು ನಮ್ ಸೌಭಾಗ್ಯ. ಸೌಭಾಗ್ಯ? ಇಷ್ಟ ದಿನ ಗಂಡ ಆಗಿರೋದೇ ದೌರ್ಭಾಗ್ಯ ಅಂತಿದ್ಯಲ್ಲೇ. ಅಯ್ಯೋ, ಆಗ ಬುದ್ಧಿ ಇರ್ಲಿಲ್ಲ ರೀ, ಅದಕ್ಕೆ ಹಾಗೆ ಹೇಳ್ತಿದ್ದೆ. ಈಗ ಬುದ್ಧಿ ಬಂದಿದೆ ರೀ. ನಿಮ್ ಬೆಲೆ ಏನು ಅಂತ ಗೊತ್ತಾಗಿದೆ ರೀ. ನೀವೇ ನನ್ ತಾಳಿ ಬೊಟ್ಟು, ನೀವೇ ನನ್ ಹಣೆ ಬೊಟ್ಟು, ಎಲ್ಲ ನೀವೇ ರೀ. ನಿಮ್ಮನ್ ಕಳ್ಕೊಳಕ್ ನನ್ಗೆ ಇಷ್ಟ ಇಲ್ಲ ರೀ. ಈ ಡೈಲಾಗ್ ಎಲ್ಲ ಸಿನಿಮಾದಲ್ಲಿ ಕೇಳ್ದಂಗಿದ್ಯಲ್ಲ ರೀ. ಸಿನಿಮಾ ಡೈಲಾಗೆ ಆದ್ರೆ ನನ್ ಮನ್ಸಿನ ಮಾತು ರೀ. ಇದ್ ನನ್ ಭಾವನೆ. ಗೀತಾ, ಒಳ್ಳೆಳಾಗು. ಆದ್ರೆ ನೀ ಇಷ್ಟೊಂದು ಒಳ್ಳೆಳಾಗ್ಬಿಟ್ರೆ ನನಗ್ ಭಯ ಆಗುತ್ತೆ ಕಣೆ. ಏನ್ರಿ ಇಷ್ಟಕ್ಕೆ ಭಯ ಪಟ್ರೆ ಹೆಂಗೆ ಅಂದ್ರೆ? ರೀ ಏನ್ ಗೊತ್ತಾ, ಇನ್ ಮುಂದೆ ನನ್ ಜೀವನನೇ ನಿಮ್ಗೋಸ್ಕರ ತೆಗಿಬೇಕು ಅಂತಿದೀನಿ ರೀ. ಅಯ್ಯೋ, ಜೀವ ತೆಗಿಬೇಕು ಅಂತಿದೀಯೋ ತೆಗಿಬೇಕು ಅಂತಿದೀಯೋ? ಏನ್ರಿ ಯಾವಾಗ್ಲೂ ಜೀವ ತೆಗಿಯೋ ಮಾತೇ ಆಡ್ತೀರಾ? ಅಯ್ಯೋ, ಜೀವ ಆಮೇಲೆ ತೆಗಿವಂತೆ. ಈಗ ಮೊದ್ಲೆಲ್ಲ ಹೋಗ್ತಿದೀವಿ ಅದನ್ನ ಹೇಳು. ಅದು ಒಂದೊಳ್ಳೆ ಗುಡ್ ನ್ಯೂಸ್ ರೀ. ಗುಡ್ ನ್ಯೂಸ್ ಮುಂಚೆನೆ ಹೇಳ್ದಲ್ವಿ ನಿಮ್ಮ ಮನೇಲಿ. ಅಯ್ಯೋ, ಎಲ್ರಿಗೂ ಸ್ವೀಟ್ ಹಂಚ್ಬಿಡ್ತಿದ್ದೆ. ಈಗ್ಲೇ ಸ್ವೀಟ್ ತಂದು ಈ ಮನೆಯವರಿಗೆಲ್ಲ ಹಂಚ್ಬಿಡ್ತೀನಿ. ತೆಪ್ಪಗಿರ್ರಿ. ಜೇಬಲ್ 10 ರೂಪಾಯಿ ಇಲ್ಲ, ಬನ್ರಿ ಖಾಲಿ ಜೇಬು. ಬನ್ನಿ. ನಿಮ್ ಮಗ ಆ ಭೀಮಾಂಬಿಕಾ ಹತ್ರ ಯಾವ ತರ ಕೆಲಸಗಳು ಮಾಡ್ಕೊಂಡಿದ್ದಾನೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅದು ಗೊತ್ತಿಲ್ರಿ ಸರ. ಅದೇನು ಅಂತ ತಿಳಿವಲ್ದು. ಅದು ಕೇಳಿದ್ರೆ ನಾನು ಮಾಡುವಂಥ ಕೆಲಸ ಒಳ್ಳೆ ಕೆಲಸ ಅಲ್ಲ. ಯಾವ ಟೈಮ್ಗೆ ಏನಾಗ್ತೈತೆ ಅಂತ ಗೊತ್ತಿಲ್ಲ. ಕೆಲಸ ಮಾಡೋಕ್ಕೆ ಭಾಳ ಭಯ ಪಡ್ತಿದ್ದ. ಹೌದಾ? ಅಂತ ಕೆಲಸ ಏನು ಮಾಡ್ತಿದ್ದ? ನಾನು ಸುಮಾರು ಸಲ ಬಾಯಿ ಬಿಡ್ಸೋಕ್ಕೆ ತುಂಬ ಪ್ರಯತ್ನ ಪಟ್ಟೀನ್ರಿ. ನಾನೇನು ಕೇಳಬೇಡ ಅವ್ವ, ನಾನೇನಾದರೂ ಬಾಯಿ ಬಿಟ್ರೆ ನನ್ನ ಹೆಣ ಬೀಳುತ್ತೆ ಅಂದ. ಏನು ಕೆಲಸ ಮಾಡ್ತಿದ್ನೋ ಒಂದು ತಿಳಿವಲ್ರಿ. ಆದರೆ ಆಗಾಗ ಜಾಗ ಬದಲಾಯಿಸ್ತಾನೇ ಇದ್ದ. ಪಲ್ಲವಿಯವರೇ, ಇವ್ರ ಮಾತೆಲ್ಲ ಕೇಳಿಸ್ಕೊತಾ ಇದ್ರೆ ಆ ಭೀಮಾಂಬಿಕಾ ಅವಳ ದಂಧೆಗೆಲ್ಲ ಇವ್ರ ಮಗನ ಉಪಯೋಗಿಸ್ಕೊತಾ ಇದ್ದಾಳೆ ಅಂತ ಅನ್ಸುತ್ತೆ. ನನಗೂ ಅದೇ ಅನುಮಾನ. ಏನು ಗೊತ್ತಿಲ್ಲ ಅವರ, ಈ ಕೆಲಸದಾಗ ನನ್ನ ಜೀವಕ್ಕ ಗ್ಯಾರಂಟಿ ಇಲ್ಲ ಅಂತ ಹೇಳೋಣ. ಅದು ಕೇಳ್ದಾಗಿಂದ ನನ್ನ ಮನ್ಸಿಗೆ ಭಾಳ ತ್ರಾಸ ಆಗ್ತೈತಿ. ಅವಂದೇ ಚಿಂತೆ ಆಗೈತೆ ಮೇಡಮ್ ಅವರೇ. ನನ್ಗೇನು ಬೇಡ ರೀ, ನನ್ನ ಜಮೀನು ಬೇಕಾದ್ರೆ ಅವರೇ ಇಟ್ಕೊಳ್ಳಿ. ನನ್ನ ಮಗನ್ ಬಿಟ್ಕೊಟ್ರ ಅಷ್ಟೇ ಸಾಕ ನಂಗ. ನೀವ್ ಯಾವತ್ತೂ ಹೋಗಿ ಭೀಮಾಂಬಿಕಾ ಅವ್ರ ಹತ್ರ ಕೇಳ್ಕೊಂಡಿಲ್ವಾ? ನಾನು ಭಾಳ ಸಲ ಕೇಳಿದ್ದೀನಿ ಅವರ, ನನ್ನ ಮಗನ್ನ ಕಳ್ಸ್ಕೊಟ್ಬಿಡ್ರಿ, ಜಮೀನು ನೀವೇ ಇಟ್ಕೊರಿ ಅಂತ. ಅದಕ್ಕೆ ನೀ ಏನಕ್ಕೆ ಚಿಂತೆ ಮಾಡ್ತಿ? 2 ವರ್ಷ ಕೆಲಸ ಮಾಡಲಿ, ಅವನ ಜೀವನ ಸೆಟ್ಲ್ ಆಗ್ತದ ಅಂತ ಹೇಳ್ತಾರ ಅಮ್ಮವ್ರ. ಮೊದಲೇ ದೊಡ್ಡವರು, ಅವ್ರ ವಿರುದ್ಧ ಮಾತಾಡೋಕ್ಕಾಗ ನಮಗೆ ಧೈರ್ಯ ಇಲ್ಲ ರೀ. ನನ್ನ ಮಗನಿಗೆ ಯಾವಾಗ ಏನಾಗ್ತದ ಅಂತ ನನ್ನ ಜೀವಕ್ಕೆ ಸಮಾಧಾನನೇ ಇಲ್ಲ. ನಾನು ಎದುರುಗಡೆ ಇದ್ರೆ ನನ್ನ ಮಗ ನನ್ನ ಜೊತೆ ಮಾತಾಡ್ಸೋದಿಲ್ಲ. ಅಷ್ಟು ಎದುರ್ಕೊಂಡು ಕೆಲಸ ಮಾಡ್ತೀನಿ ರೀ. ಹೆಂಗಾದ್ರೂ ಮಾಡಿ ನನ್ನ ಮಗನ್ನ ಉಳಿಸ್ಕೊಡ್ರಿ. ಇದೆಲ್ಲ ಆಗಿ ಎಷ್ಟು ವರ್ಷ ಆಯ್ತು? ವಿಕ್ರಾಂತ್ ಸಾರು DC ಆಗೋಕ್ಕಿಂತ ಮುಂಚೆಯಿಂದ. ಏನು, ಅಷ್ಟು ದಿನಗಳಾಗಿದೆಯಾ? ಹೌದ್ರಿ. ನೀವು ನಮ್ಮ ಜಿಲ್ಲಾಗ DC ಆಗಿ ಬಂದದಕ್ಕೆ ಭಾಳ ಖುಷಿಪಟ್ಟೆ. ನೀವು ಭಾಳ ಖಡಕ್ ಅಂತ ಗೊತ್ತಾಯ್ತು. ನೀವು ಭೀಮಾಂಬಿಕೆನ ಮಟ್ಟ ಹಾಕ್ತೀನಿ ಅಂತ, ನೀವು ನನ್ನ ಮಗನ ವಾಪಸ್ ಕೊಡಿಸ್ತೀರಿ ಅಂತ ಸಂತೋಷಪಟ್ಟೆ. ಆದ್ರೆ ನೀವೇ ಕಷ್ಟಕ್ಕೆ ಸಿಕ್ಕಣ್ರಿ. ನಿಮ್ಮ ಕೆಲಸ ಹೋಯ್ತು. ಆಮೇಲೆ ಪಲ್ಲವಿ ಮೇಡಮ್ DC ಆದಮೇಲೆ ಇವರಿಂದನಾದರೂ ನ್ಯಾಯ ಸಿಗ್ಬೋದು ಅಂತ ನಾನು ಕಾದೆ. ಅಷ್ಟಾಗೆ ನನ್ನ ಮಗನೇ ಕಾಣಿಯಾದ. ಮೊದಲು ಆಗಾಗ ಮನೆಗೆ ಬಂದು ಹೋಗ್ತಾ ಇದ್ದ.
ಈಗ ಅವ್ನ ಮುಖನೇ ನೋಡಿ ಎಷ್ಟೋ ದಿನ ಆಗೋಯ್ತ್ರಿ.